ದಾವಣಗೆರೆ ಉಪಚುನಾವಣೆಯಿಂದಾಗಿ ರಾಜ್ಯದ ಮುಸ್ಲಿಂ ನಾಯಕರ ಕಿತ್ತಾಟ ಬೀದಿಗೆ ಬಂದಿದೆ. ಮುಸ್ಲಿಮರು ಡಿವೈಡ್ ಆಗಿದ್ದಾರೆ ಎನ್ನುವಂಥ ಸಂದೇಶ ಈಗ ಎಲ್ಲೆಡೆ ಓಡಾಡ್ತಾ ಇದೆ. ಅದೇಗೆ ಅಂತ ಹೇಳ್ತೀನಿ. ಮೊದಲು ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರ ಗುಂಪುಗಳ ಬಗ್ಗೆ ಹೇಳ್ತೀನಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ನಸೀದ್ ಅಹಮದ್, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರದು ಒಂದು ಗುಂಪು. ಮೇಲ್ನೋಟಕ್ಕೆ ಇನ್ನೊಂದು ಗುಂಪು ಕಾಣಿಸುತ್ತೆ. ಅದ್ಯಾವುದು ಅಂದ್ರೆ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರದು. ಇಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ವಿರುದ್ಧ ಒಳಗೊಳಗೆ ಕತ್ತಿ ಮಸುತ್ತಿರುವಂತಹ ಇನ್ನೊಂದು ಗುಂಪಿದೆ. ಅದು ಒಳಗಡೆ ಇದೆ. ಅದಕ್ಕೆ ನಾನು ಅವಾಗ ಮೇಲ್ನೋಟಕ್ಕೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರ ಗುಂಪು ಅಂತ ಹೇಳಿದ್ದು. ಒಳಗಿರುವಂತಹ ಗುಂಪಲ್ಲಿ ಇರುವಂತಹ ಪ್ರಮುಖ ಸದಸ್ಯರು ಯಾರು ಅಂದ್ರೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಸ್ಪೀಕರ್ ಯುಟಿ ಖಾದರ್, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಮತ್ತು ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್. ಈ ಎಲ್ಲ ಗುಂಪುಗಳ ಎಲ್ಲ ನಾಯಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಅಧಿಕಾರವೇ ಮುಖ್ಯ. ತಮ್ಮ ಸಮುದಾಯ ಅಥವಾ ಪಕ್ಷ ಅನ್ನೋದು ಬರೀ ಹೇಳ್ಕೊಳ್ಳಿಕ್ಕೆ. ದಾವಣಗೆರೆ ವಿಷಯ ಈಗ ಸಂಪೂರ್ಣವಾಗಿ ಗೊಂದಲಮಯ. ಅಲ್ಲಿ ನಿಜಕ್ಕೂ ತಪ್ಪು ಮಾಡಿದ್ದು ಯಾರು ಅಂತ ಕಡ್ಡಿ ಮುರಿದಂತೆ ಹೇಳೋದು ಬಹಳ ಕಷ್ಟ. ಆದರೆ ಒಂದಂತೂ ಸತ್ಯ, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ತಪ್ಪಲಿಕ್ಕೆ ಮುಸ್ಲಿಂ ನಾಯಕರೇ ಕಾರಣ. ಮೊದಲನೇದಾಗಿ ಜಮೀರ್ ಅಹಮದ್ ಖಾನ್ ತಾವು ಮಾತ್ರ ಮುಸ್ಲಿಮರ ನಾಯಕ ಅಂತ ಬಿಂಬಿಸ್ಕೊಳ್ಳಿಕ್ಕೆ ದಾವಣಗೆರೆ ಚುನಾವಣೆಯನ್ನ ಬಳಸ್ಕೊಂಡ್ರು. ಮೊದಲು ತಾವು ಹೇಳಿದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಾಕಿದ್ರು, ಹಠ ಹೇಳಿದ್ರು. ಟಿಕೆಟ್ ಸಿಗದೆ ಇದ್ದಾಗ ಇನ್ನಿಲ್ಲದ ರೀತಿಯಲ್ಲಿ ಕಿರಿಕ್ ಮಾಡಿದ್ರು. ಅನವಶ್ಯಕವಾದಂತಹ ವಿವಾದಗಳನ್ನ, ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು. ಧರ್ಮಗುರುಗಳನ್ನ ರಾಜಕೀಯಕ್ಕೆ ಎಳೆತಂದ್ರು. ಅದಾದ್ಮೇಲೆ ಉಲಾಮಗಳಿಂದ ಪ್ರೆಸ್ ಮೀಟ್ ಮಾಡಿಸಿದ್ರು, ಪ್ರತಿಭಟನೆನೂ ಮಾಡಿಸಿದ್ರು. ಇನ್ನೊಂದು ಕಡೆ ಇದೇ ಸರಿಯಾದ ಸಂದರ್ಭ ಅಂತ ಜಮೀರ್ ಅವರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ತಂತ್ರಗಾರಿಕೆಯನ್ನ ರೂಪಿಸಿದ್ರು. ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆ ಕೇಳಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಆ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ, ಗೊಂದಲ ಆಗೋ ರೀತಿಯಲ್ಲಿ ಪುಷ್ಟಿ ಕೊಟ್ಟಿದ್ದು, ಕುಮ್ಮಕ್ ಕೊಟ್ಟಿದ್ದು ಜಮೀರ್ ಅಹಮದ್ ಖಾನ್ ಎನ್ನುವಂತ ಅನುಮಾನ ನಾಸಿರ್ ಹುಸೇನ್ ಅವ್ರದ್ದು. ಅದರಿಂದಾಗಿ ಅವರಿಬ್ಬರ ನಡುವೆ ವೈರತ್ವ. ಎರಡನೆಯದು ವಕ್ಫ್ ಬೋರ್ಡ್ ಚುನಾವಣೆ. ವಕ್ಫ್ ಬೋರ್ಡ್ ಚುನಾವಣೆಯಲ್ಲಿ ಅಧ್ಯಕ್ಷಗಾದಿಗೆ ಜಮೀರ್ ಮತ್ತು ನಾಸಿರ್ ಅವರ ಬಣದ ಬೆಂಬಲಿಗರು ಪರಸ್ಪರ ಕಂಟೆಸ್ಟ್ ಮಾಡಿದರು. ಅದರಲ್ಲಿ ನಾಸಿರ್ ಹುಸೇನ್ ಬಣದ ಅಭ್ಯರ್ಥಿ ಗೆದ್ರು. ಅದು ಕೂಡ ಇವರಿಬ್ಬರ ಸಂಬಂಧ ಇನ್ನಷ್ಟು ಹದಗೆಡ್ಲಿಕ್ಕೆ ಕಾರಣ ಅನ್ನುವಂಥ ಮಾಹಿತಿಗಳು ಇವೆ. ಸೊ ಈ ರೀತಿಯಾಗಿ ಅವರಿಬ್ಬರ ನಡುವೆ ವೈಷಮ್ಯ ಇತ್ತು. ಈಗ ದಾವಣಗೆರೆ ವಿಷಯವನ್ನ ಇಟ್ಕೊಂಡು ಜಮೀರ್ ಗ್ಯಾಂಗ್ ಅನ್ನ ಮಟ್ಟ ಹಾಕಬೇಕು ಅಂತ ನಾಸಿರ್ ಹುಸೇನ್ ತಂತ್ರಗಾರಿಕೆಯನ್ನ ಮಾಡಿದರು. ಆದ್ರೆ ನಾಸಿರ್ ಹುಸೇನ್ ಅವರಿಗೆ ಅಷ್ಟು ಶಕ್ತಿ ಇದೆಯಾ ಅಂದ್ರೆ ಇಲ್ಲ. ಯಾಕೆಂದ್ರೆ ಅವ್ರಿಗೆ ರಾಜ್ಯದಲ್ಲಿ ಅಷ್ಟೊಂದು ಬೆಂಬಲನೂ ಇಲ್ಲ, ವಿಶೇಷವಾಗಿ ಜನಬೆಂಬಲ ಅಂತೂ ಇಲ್ವೇ ಇಲ್ಲ. ಸಮುದಾಯದಲ್ಲೂ ಕೂಡ ಅವರು ಅಷ್ಟೇನು ತೊಡಗಿಸ್ಕೊಂಡವರಲ್ಲ. ಅವರು ಒಂದು ರೀತಿಯ ವೈಟ್ ಕಾಲರ್ ರಾಜಕಾರಣಿ. ಆದ್ರಿಂದ ಅದು ಸಾಧ್ಯ ಇಲ್ಲ. ಬಟ್ ನಾಸಿರ್ ಹುಸೇನ್ ಅವ್ರಿಗೆ ದೆಹಲಿ ಮಟ್ಟದಲ್ಲಿ ಒಳ್ಳೆಯ ಸಂಬಂಧಗಳಿದಾವೆ, ನೆಟ್ವರ್ಕ್ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾಸಿರ್ ಹುಸೇನ್ ಬೆಂಬಲಕ್ಕಿದ್ದಾರೆ. ಅದೇ ರೀತಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ನಾಸಿರ್ ಹುಸೇನ್ಗೆ ಕ್ಲೋಸ್. ಸುರ್ಜೇವಾಲಾ ಹಿಂದೆ ಎಐಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ನಾಸಿರ್ ಹುಸೇನ್ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಗುರುತಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಕಟ್ಟಾ ಬೆಂಬಲಿಗ. ಪದೇ ಪದೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ
ಹೇಳುವ ಪ್ರಮುಖ ನಾಯಕ. ಇವರನ್ನ ಅಳಿಲಿಕ್ಕೆ ಇದೇ ಸರಿಯಾದ ಸಂದರ್ಭ ಎನ್ನುವಂಥ ಮೆಸೇಜನ್ನು ನಾಸಿರ್ ಹುಸೇನ್ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಕೊಟ್ಟರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರು ಅಂದರೆ ಡಿ.ಕೆ. ಶಿವಕುಮಾರ್ ಬಣದ ಪೇಮೆಂಟ್ ಗಿರಾಕಿ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅವರನ್ನ ಸುರ್ಜೇವಾಲಾ ಅಂತ ಹೇಳಲ್ಲ, ಸುಲಿಗೆ ವಾಲಾ ಅಂತ ಕೂಡ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಅವ್ರೇನ್ ಮಾಡಿದ್ರು, ಇದೇ ಸರಿಯಾದ ಸಂದರ್ಭ, ಜಮೀರ್ ಮೂಲಕ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಸಂದೇಶ ಕೊಡ್ಬೋದು, ಅವರನ್ನ ಅಣಿಬೋದು ಅಂತ ಹೊರಟರು. ಅದರಿಂದಾಗಿ ನಾಸಿರ್ ಹುಸೇನ್ ಹೇಳಿದಂತೆ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಕಿತ್ತಾಕಬೇಕು ಅಂತ ಶಿಫಾರಸು ಮಾಡಿದರು. ಈ ಸುಳಿವು ಅಬ್ದುಲ್ ಜಬ್ಬಾರ್ಗೆ ಗೊತ್ತಾಯಿತು. ಅದರಿಂದಾಗಿ ಅವರೇ ರಾಜೀನಾಮೆಯನ್ನು ಕೊಟ್ಟರು. ಸುರ್ಜೇವಾಲಾ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಿಸಿದ್ರು. ಅದಾದಮೇಲೆ ನಸೀರ್ ಅಹಮದ್ ಅವರನ್ನ ರಾಜಕೀಯ ಕಾರ್ಯದರ್ಶಿಯಿಂದ ಕಿತ್ತಾಕಿ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಸೂಚನೆ ಕೊಟ್ಟರು. ಸಿದ್ದರಾಮಯ್ಯ ಸ್ವಲ್ಪ ತಡ ಮಾಡಿದ್ರು, ಅಂತಿಮವಾಗಿ ವಜಾ ಮಾಡಬೇಕಾದ ಪರಿಸ್ಥಿತಿ ಬಂತು. ಕಡೆಗೆ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಸಂಪುಟದಿಂದ ಕೈಬಿಡಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಇಟ್ಟರು. ಆದರೆ ಸಿದ್ದರಾಮಯ್ಯ ಒಪ್ಪಲಿಲ್ಲ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರ ವಿಷಯದಿಂದ ಆಗಿರುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದೇ ಕಷ್ಟ. ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟದಿಂದ ಕೈ ಬಿಟ್ಟರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಅವ್ರನ್ನ ಸಂಪುಟದಿಂದ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವೆ. ಇರಲಿ, ಆದರೆ ಜಮೀರ್ ವಿರುದ್ಧ ಷಡ್ಯಂತ್ರ ಮಾಡಿದ್ದು ನಾಸಿರ್ ಹುಸೇನ್ ಒಬ್ಬರೇನಾ ಅಂದರೆ ಖಂಡಿತ ಅಲ್ಲ. ಇದರಿಂದ ಸ್ಪೀಕರ್ ಯು.ಟಿ. ಖಾದರ್ ಕೂಡ ಇದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. ಹಿಂದೆ ಮಂಗಳೂರು ಗಲಾಟೆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಸ್ಲಿಮರು ಯು.ಟಿ. ಖಾದರ್ ವಿರುದ್ಧ ತಿರುಗಿ ಬಿದ್ದಿದ್ರು. ಅವರಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಆರೋಪ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ದೂರು ಕೊಟ್ಟಿದ್ರು. ಆಗ ಕಾಂಗ್ರೆಸ್ ಒಂದು ಸತ್ಯಶೋಧನಾ ಸಮಿತಿ ರಚನೆ ಮಾಡಿತ್ತು. ಆ ಸಮಿತಿ ತಮ್ಮ ವಿರುದ್ಧ ರಿಪೋರ್ಟ್ ಕೊಡುತ್ತೆ ಅಂತ ಗೊತ್ತಾಗಿ ಖಾದರ್ ಗುಟ್ಟಾಗಿ ತಮ್ಮ ದೋಸ್ತ್ ನಾಸಿರ್ ಹುಸೇನ್ ಅವರನ್ನ ಸಮಿತಿಗೆ ಸೇರಿಸಿದ್ರು. ಅದಾದಮೇಲೆ ಸಮಿತಿ ವರದಿಲಿ ತಿಪ್ಪೆ ಸಾರಿಸಲಾಯಿತು, ಅದು ಬಿಟ್ಟಾಕಿ. ಈಗ ದೆಹಲಿಯಲ್ಲಿ ನಾಸಿರ್ ಹುಸೇನ್ ಸ್ಕ್ರಿಪ್ಟ್ ಬರೀತಿದ್ರಲ್ಲ, ಅದನ್ನ ಫೈನ್ ಟ್ಯೂನ್ ಮಾಡ್ತಿದ್ರು ಯು.ಟಿ. ಖಾದರ್. ಇದೆಲ್ಲದರ ಪರಿಣಾಮವಾಗಿ ಏನು ಆಗಬಾರ್ದಿತ್ತೋ ಅದು ಆಯಿತು. ದಾವಣಗೆರೆಯಲ್ಲಿ ಈಗ ಕಾಂಗ್ರೆಸ್ ಗೆದ್ರೂ ಕೂಡ ಮುಸ್ಲಿಂ ಸಮುದಾಯ ಅದರ ಕ್ರೆಡಿಟ್ ತೆಗೆದುಕೊಳ್ಳುವ ಪರಿಸ್ಥಿತಿನಲ್ಲಿ ಇಲ್ಲ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ರಾಜಕೀಯವಾಗಿ ಬಲಿಯಾಗಿದ್ದಾರೆ. ಮುಸ್ಲಿಂ ನಾಯಕರ ಕಿತ್ತಾಟ ಬೀದಿಗೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಮುಸ್ಲಿಂ ನಾಯಕರಲ್ಲಿ ಒಗ್ಗಟ್ಟಿಲ್ಲ, ಇವರನ್ನ ನಮಗೆ ಬೇಕಾದಂತೆ ಕುಣಿಸಬಹುದು ಎನ್ನುವಂಥ ಸಂದೇಶ ಹೋಗಿದೆ. ಒಟ್ಟಿನಲ್ಲಿ ಇವರ ಕಿತ್ತಾಟಕ್ಕೆ ಮುಸ್ಲಿಂ ಸಮುದಾಯ ಬಲಿಯಾಗಿದೆ. ಈಗ ನೀವೇ ಹೇಳಿ, ಮುಸ್ಲಿಂ ಸಮುದಾಯವನ್ನ ಡಿವೈಡ್ ಮಾಡಿದ್ದು ಯಾರು ಅಂತ. ಜೊತೆಗೆ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬುಕ್ಕಿನ ಕನ್ನಡ ಡೈರಿಯನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.